ನಿಮ್ಮ ಕೈಯಲ್ಲಿ ಒಂದು ಫೋನ್ ಇದೆ ಅಂದರೆ ಸಾಕು, ಈಗಲೇ ನಿಮ್ಮ ಹಣಕಾಸು ಸ್ವಾತಂತ್ರ್ಯ ಸಾಧಿಸಲು ಅವಕಾಶ ಇದೆ ಅಂತ ಅರ್ಥ. ಕೇಳಿ ಪ್ರೇಕ್ಷಕರೇ, ಈ ವಿಡಿಯೋ ಬರೆಯಲು ನಾನು ತುಂಬ ರಿಸರ್ಚ್ ಮಾಡಿ ಟೈಮ್ ತಗೊಂಡೆ, ಏಕೆಂದರೆ ನಾನು ಬಯಸಿದ್ದು ನಿಮಗೆ ನಿಜವಾಗಿಯೂ ಉಪಯೋಗವಾಗಬಹುದಾದ ಮಾಹಿತಿ ನೀಡ್ಬೋದು ಅಂತ. ಇಂದು ನಾನು ನಿಮಗೆ ಹೇಳ್ತೀನಿ 5 ಪವರ್ಫುಲ್ ಸ್ಕಿಲ್ಸ್ ಬಗ್ಗೆ. ಈ ಸ್ಕಿಲ್ಸ್ ನಿಮಗೆ ಶಾಲಾ ದಿನಗಳಲ್ಲಿ, ಕಾಲೇಜ್ನಲ್ಲಿ ಅಥವಾ ಕೆಲಸದ ನಡುವೆ ಎಕ್ಸ್ಟ್ರಾ ಇನ್ಕಮ್ ನೀಡಬಹುದು, ಮತ್ತು ಅದು ಸಹ ಆನ್ಲೈನ್ ಮೂಲಕವಾಗಿ. ಮೊದಲನೇ ಸ್ಕಿಲ್, ಫೋಟೋಗ್ರಫಿಯಿಂದ ಹಣ. ನೀವು ಫೋಟೋ ಕ್ಲಿಕ್ ಮಾಡೋದು ಇಷ್ಟಪಡ್ತೀರಾ? ಓಕೆ, ನಿಮ್ಮ ಫೋನ್ನ ಕ್ಯಾಮ್ರಾ ಬಳಸ್ಕೊಳ್ಳಿ. ಈಗ ಬಹಳಷ್ಟು ವೆಬ್ಸೈಟ್ಗಳು ನಿಮ್ಮ ಫೋಟೋಗಳಿಗಾಗಿ ಹಣ ಕೊಡುತ್ತವೆ. ಅವು ಯಾವ ವೆಬ್ಸೈಟ್ಗಳಂದರೆ, ಫಾರ್ ಎಕ್ಸಾಂಪಲ್ ಪಿಕ್ಸೆಲ್ಸ್, ಶಟರ್ಸ್ಟಾಕ್, ಅಡೋಬ್ ಸ್ಟಾಕ್, IM. ಇಲ್ಲಿ ಹೇಗೆ ಪ್ರಾರಂಭಿಸೋದು ಅಂತಂದರೆ, ಪಾರ್ಕ್ಗಳಿಗೆ ಹೋಗಿ ನ್ಯಾಚುರಲ್ ಪಿಕ್ಚರ್ಸ್, ಪ್ರಾಣಿಗಳು ಅಥವಾ ಕಟ್ಟಡಗಳ ಫೋಟೋ ತೆಗೆದುಕೊಳ್ಳಿ. ಫೋಟೋ ಎಡಿಟ್ ಮಾಡಿ ಅದನ್ನು ಚೆನ್ನಾಗಿ ಕಾಣೋ ಥರ ಮಾಡ್ಕೊಳ್ಳಿ. ವೆಬ್ಸೈಟ್ಗೆ ಹೋಗಿ ಅಪ್ಲೋಡ್ ಮಾಡಿ. ಈ ಥರ ಅಪ್ಲೋಡ್ ಮಾಡಿದ್ಮೇಲೆ ಪ್ರತಿಯೊಂದು ಡೌನ್ಲೋಡ್ಗೆ ನಿಮಗೆ ಹಣ ಬರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಒಂದು ಚೆನ್ನಾಗಿರೋ ಹೂವಿನ ಫೋಟೋ ತೆಗೆದುಕೊಂಡು ಅದನ್ನು ಅಡೋಬ್ ಸ್ಟಾಕ್ಗೆ ಹಾಕಿದರೆ ಅಂದ್ಕೊಳ್ಳಿ, ಜಗತ್ತಿನಲ್ಲಿ ಯಾರಾದರೂ ಡಿಸೈನರ್ಗಳು ಅದನ್ನು ಬಳಸ್ಬೋದು. ಯಾರಾದರೂ ಡೌನ್ಲೋಡ್ ಮಾಡಿದ್ರೆ ನಿಮಗೆ ಮಿನಿಮಮ್ ಅಂದರೂ $50 to $300 ಕ್ರೆಡಿಟ್ ಬರುತ್ತೆ. ಎರಡನೇ ಸ್ಕಿಲ್ ಏನಂದರೆ ಆನ್ಲೈನ್ ಟೀಚಿಂಗ್. ನೀವು 10ನೇ ತರಗತಿ ಓದಿದ್ರೆ ಅದು ಸಾಕು, 6th and 7th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡ್ಬೋದು. ಈಗಲೇ ಝೂಮ್, ಗೂಗಲ್ ಮೀಟ್, ಟೆಲಿಗ್ರಾಮ್ ಗ್ರೂಪ್ನಿಂದ ಪ್ರಾರಂಭ ಮಾಡ್ಬೋದು. ನೀವು ಕೇಳ್ಬೋದು, ನಾನೇನು ಟೀಚ್ ಮಾಡಬೇಕು ಅಂತ. ನಿಮಗೆ ಇಂಗ್ಲೀಷ್ ಬರುತ್ತಾ? ಇಂಗ್ಲೀಷ್ ಟ್ಯೂಷನ್ ಮಾಡಿ. ಗಣಿತ ಇಷ್ಟನಾ? ಮ್ಯಾಥ್ಸ್ ಕೋಚಿಂಗ್ ಮಾಡಿ. ವಿಜ್ಞಾನ ಅರ್ಥ ಮಾಡಿಸೋದು ಸುಲಭ ಅನಿಸುತ್ತಾ? ಸೈನ್ಸ್ ಮಾಡಿ. ಆನ್ಲೈನ್ ಟೀಚಿಂಗ್ ಪ್ಲ್ಯಾಟ್ಫಾರ್ಮ್ಸ್ಗಳು ತುಂಬಾ ಇದ್ದಾವೆ. ಯೂಟ್ಯೂಬ್ ಲೈವ್ ಕ್ಲಾಸಸ್, ಅನ್ಅಕಾಡೆಮಿ, ವೇದಾಂತು, ಫಿಸಿಕ್ಸ್ ವಾಲಾ, ಉದ್ಯಮಿ. ಈ ಥರ ಪ್ಯಾಸಿವ್ ಇನ್ಕಮ್ ಪ್ಲಸ್ ಸಮಾಜ ಸೇವೆ ಈ ಥರ ಮಾಡ್ಬೋದು. ನಾಲೆಜ್ ನೀಡಿದರೆ ಅದಕ್ಕಿಂತ ಎತ್ತರದ ಕೆಲಸವೇ ಇಲ್ಲ. ಮೂರನೇ ಸ್ಕಿಲ್ ಏನಂದರೆ ವಾಯ್ಸ್ ಓವರ್ ಆರ್ಟಿಸ್ಟ್. ನಿಮ್ಮ ಮಾತು, ಧ್ವನಿ ವಿಶಿಷ್ಟವಾಗಿದ್ದರೆ ನೀವು ಇದನ್ನು ಮಾಡಲೇಬೇಕು. ಹೆಚ್ಚು ಜನರಿಗೆ ಗೊತ್ತಿಲ್ಲ, ಡಬ್ಬಿಂಗ್ ಅಂದರೆ ದೊಡ್ಡ ಉದ್ಯಮ. ಫಾರ್ ಎಕ್ಸಾಂಪಲ್ ಡೋರೆಮಾನ್, ಸಿಂಚಾನ್ ಈ ಎಲ್ಲ ಜಪಾನಿ ಕಾರ್ಟೂನ್ಗಳು, ಆದರೆ ನಾವು ನೋಡೋದು ಕನ್ನಡದಲ್ಲಿ ಅಥವಾ ಹಿಂದಿಯಲ್ಲಿ. ಅಲ್ಲಿ ಇರುವ ಧ್ವನಿ ಒಬ್ಬ ಭಾರತೀಯ ವಾಯ್ಸ್ ಓವರ್ ಆರ್ಟಿಸ್ಟ್ ಮಾಡಿರ್ತಾರೆ. ಈ ಕೆಲಸಕ್ಕೆ ಬೇಕಾಗಿರುವುದೇನೆಂದರೆ ಕ್ಲಿಯರ್ ವಾಯ್ಸ್, ಸ್ವಲ್ಪ ಡೆಲಿವರಿ ಸ್ಟೈಲ್, ಮಿಮಿಕ್ರಿ ಅವಶ್ಯಕತೆ ಏನಿಲ್ಲ, ನ್ಯಾಚುರಲ್ ವಾಯ್ಸ್ ಇದ್ದರೆ ಸಾಕು. ಮೈಕ್ ಪ್ಲಸ್ ಕ್ವೈಟ್ ರೂಮ್ ಇರಬೇಕು. ಅಪ್ಲಿಕೇಶನ್ ಹಾಕೋ ವೆಬ್ಸೈಟ್ಗಳು ಯಾವಂದರೆ voices.com, fiverr.com, upwork.com, freelancer.in. ಈ ಪ್ರತಿ ಪ್ರಾಜೆಕ್ಟ್ಗೆ 1000 to 5000 ಇನ್ಕಮ್ ಬರುತ್ತೆ. ನಾಲ್ಕನೇ ಸ್ಕಿಲ್ ಅಂದರೆ ಆರ್ಟ್, ಡ್ರಾಯಿಂಗ್ ಮೂಲಕ ಹಣ. ನಿಮಗೆ ಡ್ರಾಯಿಂಗ್ ಇಷ್ಟನಾ? ಚಿಕ್ಕ ವಯಸ್ಸಿಂದನೇ ಪೇಂಟಿಂಗ್ ಮಾಡ್ತಿದ್ದೀರಾ? ಈಗ ನಿಮ್ಮ ಕಲೆಯನ್ನು ಜಗತ್ತಿಗೆ ತೋರಿಸಿ. ನಿಮ್ಮ ಎಲ್ಲ ಪೇಂಟಿಂಗ್ಗಳ ಫೋಟೋ ಕ್ಲಿಕ್ ಮಾಡಿ. ಇನ್ಸ್ಟಾಗ್ರಾಮ್ನಲ್ಲಿ ಪ್ರೊಫೆಷ್ನಲ್ ಆರ್ಟ್ ಪೇಜ್ನ ಶುರು ಮಾಡಿ. ರೀಲ್, ಕೊರಸಲ್ಸ್ ಪೋಸ್ಟ್ ಮಾಡಿ. ಜನರು ಕೇಳ್ತಾರೆ, ಅವ್ರಿಗಿಷ್ಟ ಆದರೆ ಈ ಪೇಂಟಿಂಗ್ ಮಾಡ್ತೀರಾ ಅಂತ. ನೀವು ಇಟ್ಸಿ, ಅಮೆಝಾನ್, ಶಾಪಿಫೈನಲ್ಲಿ ಕೂಡ ಮಾರ್ಬೋದು. ಫಾರ್ ಎಕ್ಸಾಂಪಲ್ ಶಿಖಾ ಆರ್ಟ್ಸ್ ಇಂಡಿಯಾ, ಇವರು ತಿಂಗಳಿಗೆ ಲಕ್ಷಾನುಗಟ್ಟಲೆ ಇನ್ಕಮ್ ಮಾಡ್ತಾರೆ. ಮಕ್ಕಳ ಹುಟ್ಟುಹಬ್ಬದ ಪೋರ್ಟ್ರೇಟ್, ವೆಡ್ಡಿಂಗ್ ಗಿಫ್ಟ್, ಕನ್ವಾ ಆರ್ಟ್ಸ್ ಇವುಗಳಿಗೆ ಇವಾಗ ತುಂಬ ಬೇಡಿಕೆ ಇದೆ. 5ನೇ ಸ್ಕಿಲ್ಲು ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಜಾಬ್. ಇದು 2025 ಹಾಟ್ ಜಾಬ್ ಅಂತಲೇ ಹೇಳ್ಬೋದು. ನಾನೊಬ್ಬ ಇನ್ಫ್ಲೂಯೆನ್ಸರ್. ನನಗೆ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಲಿಂಕ್ಡ್ಇನ್, ಇಮೇಲ್, ಕಮೆಂಟ್ಸ್ ಎಲ್ಲವನ್ನೂ ಒಬ್ಬ ಮ್ಯಾನೇಜ್ ಮಾಡೋರು ಬೇಕು. ನೀವು ಮಾಡಬೇಕಾಗಿರೋ ಕೆಲಸಗಳೇನೆಂದರೆ ಇನ್ಫ್ಲೂಯೆನ್ಸರ್ಗಳಿಗೆ ರಿಪ್ಲೈ ಮಾಡೋದು, ಬ್ರ್ಯಾಂಡ್ಗಳ ಜೊತೆ ಇಮೇಲ್ಗಳಲ್ಲಿ ಚರ್ಚೆ, ಶೆಡ್ಯೂಲ್ ಮಾಡೋದು, ವಿಡಿಯೋ ಅಥವಾ ರೀಲ್ಸ್ಗಳನ್ನ, ವಿಡಿಯೋ ಎಡಿಟಿಂಗ್ ಟೂಲ್ ಬಗ್ಗೆ ಪರಿಚಯ ಇರಬೇಕು, ಕನ್ವಾ, ಇನ್ಶಾರ್ಟ್, ಕ್ಯಾಪ್ಕಟ್ ಬಗ್ಗೆ ತಿಳ್ಕೊಂಡಿರಬೇಕು. ನಿಮಗೆ ಮಿನಿಮಮ್ ಸ್ಯಾಲ್ರಿ ಅಂದರೂ ಕೂಡ 15,000 per month ಬರುತ್ತೆ. ಒಂದು ಇನ್ಫ್ಲೂಯೆನ್ಸರ್ ಜೊತೆ ಕೆಲಸ ಮಾಡಿದ್ರೆ ಇನ್ನೂ ಹಲವರು ನಿಮಗೆ ಕೆಲಸಕ್ಕೆ ಅವಕಾಶ ಕೊಡ್ತಾರೆ. ಈ 5 ಸ್ಕಿಲ್ಸ್ ನಿಮಗೆ ಈಗಲೇ ಉಪಯೋಗಕ್ಕೆ ಬರಬಹುದು. ಮನೆಯಲ್ಲೇ ಕೂತ್ಕೊಂಡು ಪಕ್ಕಾ ಪ್ಲ್ಯಾನ್ ಮಾಡಿ ಈ ಸಮಯವನ್ನು ನಿಮ್ಮ ಜೀವನದ ಬದಲಾವಣೆಗೆ ರೂಪಾಂತರ ಮಾಡಿ. ಫೋಟೋ ತೆಗೆದು ಅಪ್ಲೋಡ್ ಮಾಡಿ, ಟ್ಯೂಷನ್ ಆರಂಭಿಸಿ, ವಾಯ್ಸ್ ಓವರ್ ಮಾಡಿ, ಪೇಂಟಿಂಗ್ ಅಪ್ಲೋಡ್ ಮಾಡಿ, ಇನ್ಫ್ಲೂಯೆನ್ಸರ್ಗೆ ಮೆಸೇಜ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.
ಇನ್ನಷ್ಟು ಇದೇ ರೀತಿಯ ವಿಡಿಯೋಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.